ಓಕೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಿಷ್ಯರ್. ಆದರೆ ಇವತ್ತಿಂದ ರಾತ್ರಿ 8 ಗಂಟೆಯಿಂದ ನಿಮ್ಮೆಲ್ಲರೂ ಮೆಚ್ಚಿನ ನಿಮ್ಮ ಮನೆಗೆ ನಾನೊಬ್ಬ ಮುತ್ತುರಾಜ ಆಗಿ ಬರ್ತಾ ಇದ್ದೀನಿ. ನಮ್ಮ ಶ್ರೀಗಂಧದ ಗುಡಿ ಇವತ್ತಿನಿಂದ ಪ್ರತಿ ರಾತ್ರಿ 8 ಗಂಟೆಗೆ ನಿಮ್ಮ ಮುಂದೆ ಬರ್ತಾ ಇದೆ. ಸೊ ಇವತ್ತು ನಮ್ಮ ಮೊದಲನೇ ಎಪಿಸೋಡ್ ಟೆಲಿಕಾಸ್ಟ್ ಆಗಿರೋದ್ರಿಂದ ನಿಮ್ಮೆಲ್ಲರೊಟ್ಟಿಗೆ ಒಂದ್ಸತಿ ಮಾತಾಡಿ, ಆಮೇಲೆ ನಮ್ಮ ಸೀರಿಯಲ್ ಬಗ್ಗೆ ಒಂದಷ್ಟು ವಿಷಯಗಳನ್ನ ತಿಳಿಸಿ, ಆಮೇಲೆ ಮೊದಲನೇ ಎಪಿಸೋಡ್ನ ನೀವೆಲ್ಲರೂ ಇವತ್ತು ನೋಡಬೇಕು ಅನ್ನೋ ಕಾರಣಕ್ಕೆ ನಿಮ್ಮ ಎದುರುಗಡೆ ಲೈವ್ ಬಂದಿರೋದು. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಬಿಗ್ ಬಾಸ್ ಆದ್ಮೇಲೆ ಒಂದ್ಸತಿ ಲೈವ್ ಅಲ್ಲಿ ಬಂದಿದೆ ಕಲರ್ಸ್ ಕನ್ನಡ ಪೇಜ್ ಇಂದ. ಅದಾದ ನಂತರ ಇವತ್ತು ಲೈವ್ ಬರ್ತಾ ಇರೋದು ತುಂಬಾ ಖುಷಿ ಇದೆ. ಸೊ ಎಲ್ರಿಗೂ ಮೊದಲನೇದಾಗಿ ನಮಸ್ಕಾರ. ಅಂಡ್ ಪ್ರತಿಯೊಬ್ರು ಶ್ರೀಗಂಧದ ಗುಡಿ ಪ್ರೋಮೋನ ನೋಡಿ ತುಂಬಾ ಅಪ್ರಿಸಿಯೇಷನ್ಸ್ ನ ಕೊಟ್ಟಿದ್ದೀರಾ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದೀರಾ. ಸೀರಿಯಲ್ ಯಾವಾಗ ಬರುತ್ತೆ ಕಾಯ್ತಿದೀವಿ ಅಂತ ಹೇಳ್ತಿದ್ರಿ. ಸೊ ನೀವು ಕಾಯ್ತಿದೀವಿ ಅಂತ ಹೇಳಿದ್ದನ್ನೇ ನಾವು ಒಂದು ಪ್ರೋಮೋ ಮಾಡಿದ್ವಿ. ಬಿಕಾಸ್ ತುಂಬಾ ಜನ ತುಂಬಾ ರೀತಿಯಾಗಿ ಕೇಳ್ತಾ ಇದ್ರು, ಯಾವಾಗ ಸೀರಿಯಲ್ ಯಾವಾಗ ಬರುತ್ತೆ, ಪ್ರೋಮೋ ಬಿಟ್ಟು ತುಂಬಾ ದಿನ ಆಯ್ತು. ನಾವು ಕೂಡ ಪ್ರೋಮೋ ತುಂಬಾ ಖುಷಿ ಪಟ್ಟಿದ್ವಿ, ಈ ತರದೊಂದು ಕತೆ ಬರಬೇಕು ಅಂತ ತುಂಬಾ ದಿನದಿಂದ ಹೇಳ್ತಾ ಇದ್ರಿ. ಸೊ ಹಾಗಾಗಿ ಅದನ್ನೇ ಒಂದು ಪ್ರೋಮೋ ಮಾಡಿ ಒಂದು ವಿಭಿನ್ನವಾಗಿ ನಿಮ್ಮ ಮುಂದೆ ತಂದಿಟ್ವಿ. ಸೊ ಇವತ್ತಿನಿಂದ ನಿಮ್ಮ ಮುಂದೆ ನಮ್ಮ ನೆಚ್ಚಿನ ಕನಸಿನ ಕೂಸು ಶ್ರೀಗಂಧದ ಗುಡಿ ಪ್ರತಿ ರಾತ್ರಿ 8 ಗಂಟೆಗೆ ಬರ್ತಾ ಇದೆ. ಸೊ ಮಾತಾಡ್ಕೊಂಡು ಹೋಗೋಣ. ಸೀರಿಯಲ್ ಬಗ್ಗೆ ಒಂದಷ್ಟು ವಿಷಯಗಳನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಶ್ರೀಗಂಧದ ಗುಡಿ ನಮ್ಮ ಮನೆಯ ಹೆಸರು. ನಾವು ನಮ್ಮ ಮನೆಗೆ ಶ್ರೀಗಂಧದ ಗುಡಿ ಅಂತ ಹೆಸರಿಟ್ಟಿದೀವಿ. ಆಲ್ರೆಡಿ ಪ್ರೋಮೋಲ್ ನೀವೆಲ್ಲರೂ ನೋಡಿರ್ತೀರಾ. ಮನೆ ಅಷ್ಟಾಗಿ ಅಚ್ಚುಕಟ್ಟಾಗಿರೋದಿಲ್ಲ, ಎಲ್ಲವೂ ಇದ್ದ ಜಾಗದಲ್ಲಿ ಇರಲ್ಲ, ಯಾವುದು ನೀಟಾಗಿರೋದಿಲ್ಲ, ಯಾವುದು ಕ್ಲೀನ್ ಆಗಿರೋದಿಲ್ಲ. ಒಂದು ಬಾಯ್ಸ್ ಹಾಸ್ಟೆಲ್ ಅಂತಾನೆ ಪ್ರೋಮೋ ನೋಡಿ ನೀವೆಲ್ಲರೂ ಹೇಳ್ತಿದ್ದೀರಾ. ಹೌದು, ಒಂದ್ ರೀತಿ ಹಾಗೆ ಇರುತ್ತೆ. ಒಂದು ಹೆಣ್ಣಿರೋ ಮನೆಯಲ್ಲಿ ಯಾವ ರೀತಿ ಮನೆ ಅಚ್ಚುಕಟ್ಟಾಗಿರುತ್ತೋ ಆ ತರ ಯಾವುದೇ ಕಾರಣಕ್ಕೂ ನಮ್ಮ ಮನೆ ಇರಲ್ಲ. ಗೋಡೆ ಬಿರುಕು ಬಿಟ್ಟಿರುತ್ತೆ, ಪೇಂಟ್ ಮಾಸೋಗಿರುತ್ತೆ, ಕೂತ್ಕೊಳ್ಳೋಕೆ ಚೇರ್ ಯಾವ್ದು ನೆಟ್ಟಿಗಿರಲ್ಲ, ಎಲ್ಲ ಮುರಿದೋಗಿರುತ್ತೆ. ಬಟ್ ಆದ್ರೆ ಪ್ರೀತಿ ವಿಶ್ವಾಸಕ್ಕೆ ಏನು ಕಡಿಮೆ ಇರಲ್ಲ. ಆ ತರದೊಂದು ಮನೆ ಇಟ್ಕೊಂಡು ನಾವು ಮನೆಯ ಕಥೆ ಇಟ್ಕೊಂಡು ನಿಮ್ ಮುಂದೆ ಬರ್ತಾ ಇದೀವಿ. ಸೊ ನಮ್ಮ ಮನೆಯಲ್ಲಿ 5 ಜನ ಇದೀವಿ. ನಮ್ಮ ತಂದೆ ಹೆಸರು ನಟರಾಜ್ ಅಂತ. ನಟರಾಜ್ ಅವ್ರ ಬಗ್ಗೆ ಈಗ ಆಲ್ರೆಡಿ ತುಂಬಾ ವಿಷಯಗಳನ್ನ ನಿಮ್ಗೆ ಹೇಳ್ಬಿಟ್ಟಿದೀವಿ. ಸ್ವಲ್ಪ ಬೇಜವಾಬ್ದಾರಿ ವ್ಯಕ್ತಿತ್ವ, ಆದ್ರೆ ತಂದೆ ಅನ್ನೋ ರೆಸ್ಪೆಕ್ಟು, ಗೌರವ ಪ್ರತಿಯೊಂದು ನನಗಿರುತ್ತೆ. ನನ್ನ ಮೊದಲನೇ ತಮ್ಮ ಹರಿಶ್ಚಂದ್ರ ಕ್ಯಾಬ್ ಡ್ರೈವರ್ ಆಗಿರ್ತಾನೆ. ಸ್ವಲ್ಪ ಸುಳ್ಳು ಹೇಳ್ತಾನೆ, ಬಟ್ ಆದ್ರೆ ಮನಸ್ಸಿಂದ ತುಂಬಾ ಒಳ್ಳೆ ಹುಡುಗ. ನನ್ನ ಎರಡನೇ ತಮ್ಮ ಕಂಠೀರವ ಅಂತ. ಕಂಠೀರವ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಗ್ಯಾರೇಜ್ ಪ್ರಪಂಚ ಆಗಿರುತ್ತೆ ಅವನಿಗೆ. ಬಟ್ ಆದ್ರೆ ಆ ವ್ಯಕ್ತಿ ತುಂಬಾ ಪ್ರಾಕ್ಟಿಕಲ್. ಲೈಫಲ್ಲಿ ಇದಾಗಲ್ಲ ಅಂತ ಅನ್ಸಿದ್ರೆ ಆಗಲ್ಲ. ನಾನೊಂದ್ ಸ್ವಲ್ಪ ಆಶಾಜೀವಿ, ಇದೆಲ್ಲ ಆಗ್ಬಹುದು, ಚೆನ್ನಾಗ್ ಆಗ್ಬಹುದು ಅನ್ನೋ ನಂಬಿಕೆಯಲ್ಲಿ ಬದುಕ್ತಾ ಇರ್ತೀನಿ. ಬಟ್ ಅವ್ನು ತುಂಬಾ ಪ್ರಾಕ್ಟಿಕಲ್. ಯಾವುದೇ ಕಾರಣಕ್ಕೂ ಇದಾಗಲ್ಲ ಅಂತ ಹೇಳ್ತಾ ಇರ್ತಾನೆ. ಇದಾಗಲ್ಲ ಅಂತ ಅವನು ಗೊತ್ತಿರುತ್ತೆ, ಹಾಗಾಗಿ ಅವ್ನು ಹಂಗಿರ್ತಾನೆ. ಸ್ವಲ್ಪ ರೆಬಲ್ಲು. ನಾಲ್ಕನೇ ಅವನು ಮಯೂರ, ನಮ್ಮೆಲ್ಲರ ಪ್ರೀತಿಯ ತಮ್ಮ. ಮಯೂರನ್ಗೆ ಅಣ್ಣಂಗೆ ಒಂದು ಮದುವೆ ಆಗ್ಬೇಕು, ಮನೆಗೊಂದು ಹೆಣ್ಣು ದಿಕ್ ಬರ್ಬೇಕು, ಅದಕ್ಕೆ ಮೊದಲೇ ನನಗೆ ತಾಯಿ ಪ್ರೀತಿ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಅವನಿಗಿರುತ್ತೆ. ಸೊ ಈ ತರ ಇಷ್ಟು ವಿಭಿನ್ನವಾದ ಮನಸ್ಥಿತಿಗಳು ಒಂದೇ ಮನೇಲಿ ಇದ್ದಾಗ, ಅದು ಬರೀ ಗಂಡ್ಮಕ್ಳೇ ಒಂದೇ ಮನೇಲಿ ಇದ್ದಾಗ ಯಾವ ತರ ಕಥೆ ನಡ್ಕೊಂಡು ಹೋಗುತ್ತೆ. ನಮ್ಮನೆಗೆ ಒಂದು ಹೆಣ್ಣು ಬಂದ್ರೆ ಏನಾಗುತ್ತೆ, ಅವಳು ನಮ್ಮನ್ನ ಯಾವ ರೀತಿ ಬದಲಾಯಿಸ್ತಾಳೆ, ನಮ್ಮನೆ ಪರಿಸ್ಥಿತಿನ ಯಾವ ರೀತಿ ಬದಲಾಯಿಸ್ತಾಳೆ ಅನ್ನೋ ವಿಶೇಷವಾದಂತಹ ಕಥಾಹಂದ್ರ ಹೊಂದಿರುವಂತಹ ಧಾರಾವಾಹಿ ನಮ್ಮ ಶ್ರೀಗಂಧದ ಗುಡಿ. ಪಾತ್ರವಾಗಿ ನೀವೆಲ್ಲರೂ ನೋಡ್ತಿರ್ಬೋದು, ನಟರಾಜ್ ಪಾತ್ರಧಾರಿಯಾಗಿ ಕರಿಸುಬ್ಬು ಸರ್ ನಟಿಸ್ತಾ ಇದ್ದಾರೆ. ಹಲವಾರು ಸಿನಿಮಾಗಳಲ್ಲಿ ಅವ್ರನ್ನ ನೋಡಿರ್ತೀವಿ, ಹಲವಾರು ಮೇಜರ್ ಸಿನಿಮಾಗಳಲ್ಲಿ ಮುಖ್ಯ ಪಾತ್ರಗಳಲ್ಲಿ ಅವ್ರನ್ನ ನೋಡಿರ್ತೀವಿ. ಅಷ್ಟು ಹಿರಿಯ ನಟರು ನಮ್ಮ ಸೀರಿಯಲ್ ನಟಿಸ್ತಾ ಇರೋದು ತುಂಬಾ ಖುಷಿ ಇದೆ. ಬಿಕಾಸ್ ಅವ್ರು ಯಾವತ್ತೂ ಆ ಬ್ಯಾಗೇಜ್ ನ ಕ್ಯಾರಿ ಮಾಡೋದಲ್ವೇ ಇಲ್ಲ. ತುಂಬಾ ಪ್ರೀತಿಯಿಂದ ಎಲ್ರ ಜೊತೆ ಮಿಂಗಲ್ ಆಗಿ, ನಮ್ಮ 5 ಜನದ ಜೊತೆ ಅವರು ಕೂಡ ಮಕ್ಕಳಾಗಿ ನಮ್ಮ ಜೊತೆ ಸೆಟ್ ಅಲ್ಲಿ ಬೆರೀತಾರೆ. ತುಂಬಾ ಖುಷಿ ಆಗುತ್ತೆ. ಅಂಡ್ ಹರಿಶ್ಚಂದ್ರನಾಗಿ ಭವಿಷ್ ಆಕ್ಟ್ ಮಾಡ್ತಾ ಇದ್ದಾನೆ. ಭವಿಷ್ ಇಸ್ ಅ ಫ್ಯಾಂಟಾಸ್ಟಿಕ್ ಆಕ್ಟರ್. ಅವನ ಕ್ಯಾರೆಕ್ಟರ್ನ ತಗೊಂಡೋಗ್ತಿರೋ ರೀತಿ ನಮ್ಗೆ ಶೂಟ್ ಮಾಡ್ತಾ ಗೊತ್ತಾಗ್ತಾ ಇದೆ. ಸಕ್ಕಲಾಗಿ ತಗೊಂಡೋಗ್ತಾ ಇದ್ದಾನೆ. ನಿಮ್ಮೆಲ್ರಿಗೂ ಹರಿಶ್ಚಂದ್ರನ್ ಪಾತ್ರ ತುಂಬಾ ಇಷ್ಟ ಆಗುತ್ತೆ. ಅಂಡ್ ಕಂಠೀರವನ್ ಪಾತ್ರಧಾರಿಯಾಗಿ ಜಯಂತ್ ಆಕ್ಟ್ ಮಾಡ್ತಾ ಇದ್ದಾನೆ. ಜಯಂತ್ ಇಸ್ ಅವನು ಅಷ್ಟೇ, ನಾನು ಅವನ್ನ ಚೈಲ್ಡ್ ಆರ್ಟಿಸ್ಟ್ ಆಗಿ ನೋಡಿದ್ದು. ಎಷ್ಟು ಹುಡುಗ ಇದ್ದಾಗ ನಾನು ಅವನ್ನ ನೋಡಿದ್ದು. ಇವತ್ತು ಅಷ್ಟು ಮೆಚೂರ್ಡ್ ಆಗಿ ಒಂದು ರೆಬೆಲ್ ಕ್ಯಾರೆಕ್ಟರ್ನ ಅವನು ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾನೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಅಂಡ್ ಮಯೂರನ ಪಾತ್ರಧಾರಿಯಾಗಿ ಗಗನ್ ಮಾಡ್ತಾ ಇದ್ದಾನೆ. ಗಗನ್ನು ಅಷ್ಟೇ, ಗಗನ್ನು ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿ ನೋಡಿದ್ದು. ಇವತ್ತು ಇವರೆಲ್ಲರೂ ಇಷ್ಟು ದೊಡ್ಡವರಾಗಿ ಅಷ್ಟು ಮೆಚೂರ್ಡ್ ಆಕ್ಟಿಂಗ್ ನ ಜೊತೆ ಮಾಡ್ತಾರೆ ಅಂತ ತುಂಬಾ ಖುಷಿ ಆಗುತ್ತೆ. ಈಸ್ ಅ ಸ್ವೀಟ್ ಆರ್ಟ್ ಗಗನ್. ಲಾಟ್ಸ್ ಆಫ್ ಲವ್ ಟು ಯು. ಸೊ ಇಷ್ಟು ಜನ ನಾವು ಸೇರ್ಕೊಂಡು ಒಂದು ಮನೆ ನಡೆಸ್ತಾ ಇರ್ತೀವಿ. ಹಾಗೆ ಚಂದನ ಅನ್ನೋ ಒಂದು ಪಾತ್ರಧಾರಿ ನಮ್ಮ ಮನೆಗೆ ಬರುತ್ತೆ. ಅವಳು ಯಾವ ರೀತಿ ಬರ್ತಾಳೆ, ಹೇಗೆ ಬರ್ತಾಳೆ, ಏನಕ್ಕೆ ಬರ್ತಾಳೆ, ಬಂದು ನಮ್ಮ ಮನೇಲಿ ಏನೇನೆಲ್ಲ ಮಾಡ್ತಾಳೆ ಅನ್ನೋದೇ ಈ ಒಂದು ಸೀರಿಯಲ್ನ ಕತೆ ಆಗಿರುತ್ತೆ. ತುಂಬಾ ವಿಶೇಷವಾಗಿರುವಂತಹ ಧಾರಾವಾಹಿ ಇದು.
ವಿಶೇಷ ಅಂತ ಏನಕ್ಕೆ ಹೇಳ್ತೀನಿ ಅಂದ್ರೆ, ಯೂಶಲಿ ಪ್ರತಿಯೊಂದು ಕಥೆನೂ ನಾವು ಪ್ರೆಸೆಂಟ್ ಮಾಡಬೇಕಾದ್ರೆ ಇದು ವಿಶೇಷ, ಇದು ವಿಭಿನ್ನ ಅಂತ ಹೇಳೋದು ಒಂದು ವಾಡಿಕೆ ಆಗ್ಬಿಟ್ಟಿದೆ, ಅದೊಂದು ಅಭ್ಯಾಸ ಆಗೋಗಿದೆ ಎಲ್ರಿಗೂ. ಅಲ್ಲಿ ಏನೋ ವಿಶೇಷತೆ ಅನ್ನೋದು ಕಡಿಮೆ ಇದ್ರೂ ಅದನ್ನ ವಿಶೇಷ ಅಂತ ಹೇಳೋದು ಅದೊಂದು ಅಭ್ಯಾಸ ಆಗೋಗಿದೆ. ಬಟ್ ಇದು ನಿಜವಾಗ್ಲೂ ವಿಶೇಷವಾಗಿದೆ. ಯಾಕೆ ವಿಶೇಷ ಅಂದ್ರೆ, ನೀವು ಯೂಶಲಿ ಒಂದು ಟೆಲಿವಿಷನ್ ಪ್ಯಾಟರ್ನ್ ನ ಹೊರತುಪಡಿಸಿ, ಒಂದು ಸ್ಟೀರಿಯೋ ಟೈಪ್ ನ ಹೊರತುಪಡಿಸಿ ಒಂದು ಕಥೆನ ಹೇಳೋದಕ್ಕೆ ಧೈರ್ಯ ಮಾಡೋದಿದೆಯಲ್ಲ, ಅದು ದಟ್ ಇಸ್ ಅ ವೆರಿ ಬಿಗ್ ಥಿಂಗ್ ಅಂತ ಹೇಳ್ಬೋದು. ಆ ಧೈರ್ಯನ ಕಲರ್ಸ್ ಕನ್ನಡದವ್ರು ಮಾಡಿದ್ದಾರೆ. ಬಿಕಾಸ್ ಎಲ್ಲಾ ಸೀರಿಯಲ್ ಫಾರ್ಮುಲಾಸ್ ಅಂತ ಏನೇನು ಆಲ್ರೆಡಿ ಬರೆದಿಟ್ಟಿದ್ದಾರೋ ಆ ಫಾರ್ಮುಲಾಸ್ನೆಲ್ಲ ರೀರೈಟ್ ಮಾಡುವಂತ ಪ್ರಯತ್ನ ಈ ಧಾರಾವಾಹಿಯಿಂದ ಆಗುತ್ತೆ. ಯಾಕಂದ್ರೆ ಗಂಡು ಮಕ್ಕಳ ಕಷ್ಟವನ್ನ ಧಾರಾವಾಹಿ ಮುಖಾಂತರ ತೋರಿಸ್ತಾ ಇರೋದು ಇದೇ ಮೊದಲನೇ ಬಾರಿ ಅಂತ ನನಗನ್ಸುತ್ತೆ. ಸೊ ಅದಕ್ಕೆ ಈ ಒಂದು ಸೀರಿಯಲ್ ವಿಶೇಷ ಅಂತ ಹೇಳ್ತೀನಿ. ಅಂಡ್ ಹೌದು, ಸೀರಿಯಲ್ಗಳು ಅಂದ್ರೆ ಭಾವನೆಗಳ ಸುತ್ತ ಆಟ ಆಡುವಂತ ಒಂದು ಲೈನ್ ಇರುತ್ತೆ, ಒಂದು ಕಥೆ ಇರುತ್ತೆ, ಅದಕ್ಕೆ ತಕ್ಕನಾದಂತಹ ಸೀನ್ಸ್ ಇರುತ್ತೆ. ಆದ್ರೆ ಭಾವನೆ ಸುತ್ತ ಆಟ ಆಡೋದಕ್ಕಿಂತ ಇಲ್ಲಿ ಭಾವನೆನೇ ಒಂದು ಮೇಜರ್ ಕ್ಯಾರೆಕ್ಟರ್ ಆಗ್ತಾ ಹೋಗುತ್ತೆ. ಪ್ರತಿ ಒಬ್ಬರ ಎಮೋಷನ್ಸು ಇಲ್ಲಿ ಮೇಜರ್ ಕ್ಯಾರೆಕ್ಟರ್ ಆಗ್ತಾ ಹೋಗುತ್ತೆ. ಇಲ್ಲಿ ನಾಯಕ ಒಬ್ಬ ಅಥವಾ ಇಬ್ರು ಅಥವಾ 4 ಜನ ಅನ್ನೋದಕ್ಕಿಂತ ಸೀರಿಯಲ್ನ ಕಥೆಯ ಎಳೆಯೇ ಒಂದು ನಾಯಕ ಆಗ್ತಾ ಹೋಗ್ತಾನೆ. ಮನೇನೂ ಕೂಡ ಒಂದು ನಾಯಕ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನಾವು ನಮ್ಮ ಟೈಟ್ಲ್ ಕೂಡ ಮನೆಯ ಹೆಸರನ್ನ ಟೈಟ್ಲ್ ಇಟ್ಟಿರೋದ್ರಿಂದ ನಮ್ಮ ಮನೆಯ ಔಟ್ಲುಕ್, ನಮ್ಮ ಮನೆನೇ ಒಂದು ನಾಯಕನ ಪಾತ್ರ ವಹಿಸ್ತಾ ಹೋಗುತ್ತೆ. ಹೇಗೆ ಏನು ಅಂತ ನೋಡೋದಕ್ಕೆ ನೀವು ಸೀರಿಯಲ್ ನೋಡ್ಬೇಕು. ನನ್ನ ಮನೆ ಬಗ್ಗೆ ಏನಕ್ಕೆ ಇಷ್ಟು ಒತ್ತು ಹೇಳ್ತಾ ಇದ್ದೀನಿ ಅನ್ನೋದಕ್ಕೆ ಸೀರಿಯಲ್ ನೋಡಿದ್ರೆ ನಿಮ್ಮೆಲ್ರಿಗೂ ಉತ್ತರ ಸಿಗುತ್ತೆ. ಸೊ ಇಲ್ಲಿ ಕಂಟೆಂಟ್ ಇಸ್ ದ ಹೀರೋ ಅಂತ ಇಟ್ಕೊಂಡು ನಾವು ಮಾಡ್ತಿರೋಂತ ಸೀರಿಯಲ್ ಇದು. ಅಂಡ್ ಆಬ್ವಿಯಸ್ಲಿ ಚಂದನನ್ ಬಗ್ಗೆ ನಾನು ಹೇಳಕ್ಕೆ ಹೊರಟಿದ್ದೆ. ಚಂದನ ಪಾತ್ರಧಾರಿಯಾಗಿ ಸಂಜನಾ ಅವ್ರು ಮಾಡ್ತಾ ಇದ್ದಾರೆ. ಸಂಜನಾ ಇಸ್ ಆಲ್ಸೋ ಅ ಫ್ಯಾಂಟಾಸ್ಟಿಕ್ ಆಕ್ಟ್ರೆಸ್. ಅಂಡ್ ಅವರು ಕೂಡ ತುಂಬಾ ಅದ್ಭುತವಾಗಿ ಅವ್ರ ಪಾತ್ರನ ನಿರ್ವಹಿಸ್ತಾ ಇದ್ದಾರೆ. ಸೊ ಸಿಕ್ಕಾಪಟ್ಟೆ ಬ್ಲೆಂಡ್ ಆಫ್ ವೇರಿಯಸ್ ಕ್ಯಾರೆಕ್ಟರ್ಸ್, ಬ್ಲೆಂಡ್ ಆಫ್ ವೇರಿಯಸ್ ಎಮೋಷನ್ಸ್, ಬ್ಲೆಂಡ್ ಆಫ್ ತುಂಬಾ ಕ್ಯಾರೆಕ್ಟರಿಸ್ಟಿಕ್ಸ್ ಇರುವಂತಹ ಒಂದು ಸೀರಿಯಲ್ ಇದಾಗಿರುತ್ತೆ. ಸೊ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ ನಾನು ಕೂಡ. ಯಾಕಪ್ಪ ಅಂದ್ರೆ ನನ್ನ ಲೈಫಲ್ಲಿ ಈ ತರದೊಂದು ಪಾತ್ರ ಮಾಡ್ತಿರೋದು ಮೊದಲನೇ ಸತಿ, ಈ ತರದೊಂದು ಎಮೋಷನ್ಸ್ ನ ಪೋರ್ಟ್ರೇ ಮಾಡ್ತಿರೋದು ಮೊದಲನೇ ಸತಿ. ಈ ತರನೂ ಒಂದು ಕ್ಯಾರೆಕ್ಟರ್ಸ್ ಸಿಗುತ್ತೆ ಅಂತ ನಾನು ನಿಜವಾಗ್ಲೂ ಕನಸನ್ನು ಅನ್ಕೊಂಡಿರಲಿಲ್ಲ. ಅದೇ ಕಾರಣಕ್ಕೆ ಈ ಪ್ರಾಜೆಕ್ಟ್ ನ ಒಪ್ಕೊಂಡಿದ್ದು. ಅಂಡ್ ಐ ಆಮ್ 100% ಶೋರ್ ಮೊದಲನೇ ಎಪಿಸೋಡ್ ಇಂದ ನಿಮಗೆ ಈ ಒಂದು ಧಾರಾವಾಹಿ ಹತ್ರ ಆಗ್ತಾ ಹೋಗುತ್ತೆ. ಕೆಲವೊಂದು ಸೀರಿಯಲ್ಗಳು ಏನಾಗುತ್ತೆ, ಮನ್ಸಿಗೆ ಹಿಡಿಸ್ತೇ ಇದ್ರು ನೋಡ್ತಾ 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 ಅಭ್ಯಾಸ ಆಗುವಂತ ಒಂದಷ್ಟು ಧಾರಾವಾಹಿಗಳು ನಿಮ್ಗೆ ಸಿಗ್ತವೆ. ಬಟ್ ಮೊದಲನೇ ಎಪಿಸೋಡ್ ಇಂದ, ಮೊದಲನೇ ಸೀನ್ ಇಂದ ಅಥವಾ ಮೊದಲನೇ ಎಪಿಸೋಡ್ ಕೊನೆಯಿಂದ ನಿಮ್ಗೆ ಈ ಧಾರಾವಾಹಿ ಮನಸ್ಸಿಗೆ ಇಳಿತಾ ಹೋಗುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರ ಎಮೋಷನ್ಸು ಅದ್ರಲ್ಲಿ ಅಷ್ಟು ಸ್ಟ್ರಾಂಗ್ ಆಗಿ ಪೋಟ್ರೆ ಆಗಿದೆ. ಸೊ ಇದು ಮನಸ್ಸಿಗೆ ಹಿಡಿಸುವಂತ ಧಾರಾವಾಹಿ ಗಂಧದ ಗುಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಗಂಧದ ಗುಡಿ ಬಗ್ಗೆ ನೀವೇನಾದ್ರೂ ಪ್ರಶ್ನೆಗಳು ಕೇಳಬೇಕು ಅಂತಿದ್ರೆ ಆನ್ಸರ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ಸೊ ಮಾತಾಡ್ತಾ ಹೋಗೋಣ. ಇನ್ನ ಕೆಲವೇ ಗಂಟೆಗಳಲ್ಲಿ ನಮ್ಮ ಸೀರಿಯಲ್ನ ಮೊದಲನೇ ಎಪಿಸೋಡ್ ಟೆಲಿಕಾಸ್ಟ್ ಆಗುತ್ತೆ. ಐ ಥಿಂಕ್ 3 hours ಟು ಗೋ. ಹತ್ತತ್ರ 3 ಗಂಟೆಗಳ ಕಾಲ ಇದೆ. ಓಕೆ, ಸೀರಿಯಲ್ನಲ್ಲಿ ನಿಮ್ಮ ಹೆಸರೇನು ಅಂತ ಕೇಳ್ತಾ ಇದ್ರೆ, ಮೇಡಮ್ ತುಂಬಾ ಪ್ರೋಮೋಗಳು ಬಂದಿದೆ ಸೀರಿಯಲ್ನಲ್ಲಿ. ನನ್ನ ಹೆಸರು ಮುತ್ತುರಾಜ ಅಂತ. ಆಬ್ವಿಯಸ್ಲಿ ನಾವು ಪ್ರೆಸ್ ಮೀಟ್ ಅಲ್ಲಿ ಅಥವಾ ತುಂಬಾ ಪ್ರೋಮೋಗಳಲ್ಲಿ ಹೇಳಿದ ಹಾಗೆ ತಂದೆಯವರು ಅಣ್ಣವ್ರ ಅಭಿಮಾನಿಯಾಗಿರ್ತಾರೆ. ಅಣ್ಣವ್ರ ಸಿನಿಮಾಗಳು ನೋಡ್ತಾ ನೋಡ್ತಾ ಬೆಳೆದಿರ್ತಾರೆ. ಹಾಗಾಗಿ ಅವ್ರ ಮಕ್ಕಳು ಕೂಡ ಅಣ್ಣವ್ರ ಹೆಸರೇ ಇಡಬೇಕು, ಅಣ್ಣವ್ರಿಗೆ ಸಂಬಂಧಪಟ್ಟಿರೋ ಹೆಸರುಗಳನ್ನ ಇಡಬೇಕು ಅಂದ್ಬಿಟ್ಟು ಮುತ್ತುರಾಜ, ಸತ್ಯ ಹರಿಶ್ಚಂದ್ರ, ಕಂಠೀರವ, ಮಯೂರ ಅಂತೆಲ್ಲ ಹೆಸರಿಟ್ಟಿರ್ತಾರೆ. ಸೊ ಈ ತರ ಒಂದು ವಿಭಿನ್ನತೆ ಇದೆ. ಅಂಡ್ ಮೊದಲನೇದಾಗಿ ಗಂಧದ ಗುಡಿ ಅಂತ ಹೆಸರಿಟ್ಕೊಂಡಾಗ್ಲೇ ಒಂದು ದೊಡ್ಡ ಜವಾಬ್ದಾರಿ ತಲೆ ಮೇಲೆ, ಹೆಗಲ ಮೇಲೆ ಎಲ್ಲವೂ ಬಂದು ಕೂತಿರುತ್ತೆ. ಸೊ ಆ ಒಂದು ಟೈಟಲ್ಗೆ ಮೋಸ ಮಾಡದೇ ಇರೋ ಹಾಗೆ ನಾವು ಪ್ರತಿದಿನ ಪ್ರತಿ ಕ್ಷಣ ತುಂಬಾ ಕಾಳಜಿ ವಹಿಸಿ ಕೆಲಸ ಮಾಡ್ತಾ ಇದೀವಿ. ಶೂಟಿಂಗ್ ಇಂದ ಹಿಡಿದು, ಶೂಟಿಂಗ್ ಆದ ನಂತರ ಎಡಿಟಿಂಗ್ ಇಂದ ಹಿಡಿದು ಟೇಬಲ್ ವರ್ಕ್ಸ್, ಪ್ರತಿ ಒಂದು ಸ್ಕ್ರಿಪ್ಟಿಂಗು, ಡೈಲಾಗ್ಸು, ಪ್ರತಿಯೊಂದು ನಮ್ಮ ಟೈಟಲ್ಗೆ ಧಕ್ಕೆ ಬರಬಾರ್ದು ಅನ್ನೋ ಕಾರಣದಿಂದಲೇ ಎಲ್ಲವನ್ನು ತುಂಬಾ ಜಾಗರೂಕತೆಯಿಂದ ಮಾಡ್ತಾ ಇರೋದು. ಬಿಕಾಸ್ ಟೈಟಲ್ನ ಗಂಧದ ಗುಡಿ ಅಂತ ಇಟ್ಕೊಳ್ಳೋದು ದೊಡ್ಡದಲ್ಲ, ಅದಕ್ಕೆ ನ್ಯಾಯ ಸಲ್ಲಿಸೋದು ದೊಡ್ಡದು ಅಂತ ಅನ್ಸುತ್ತೆ. ಅಂಡ್ ಇನ್ನೊಂದು ಮುತ್ತುರಾಜ ಅನ್ನೋದು ಅಣ್ಣವ್ರ ಹೆಸರಾಗಿರುತ್ತೆ. ಆ ಹೆಸರಿನ ಪಾತ್ರ ಮಾಡ್ತಿರೋದು ಎಷ್ಟು ಜನ ಪುಣ್ಯನೋ ಗೊತ್ತಿಲ್ಲ, ಯಾಕಂದ್ರೆ ಎಲ್ರಿಗೂ ಸಿಗಲ್ಲ ಇದು. ಸೊ ಆ ಥರದೊಂದು ಕ್ಯಾರೆಕ್ಟರ್ಗಳು, ಕ್ಯಾರೆಕ್ಟರಿಸ್ಟಿಕ್ಸ್, ಹೆಸರುಗಳು ಇವೆಲ್ಲ ಸಿಕ್ಕಿರೋದು ಖುಷಿ ಆಗುತ್ತೆ. ಯಾರೋ ಒಬ್ರು ಕೇಳ್ತಾ ಇದಾರೆ ನಿಮ್ಗೆ ಅಮ್ಮ ಇಲ್ವಾ ಅಂತ. ಇಲ್ಲ, ನಾವು ಚಿಕ್ಕವರಿದ್ದಾಗಲೇ ಅಮ್ಮ ತೀರ್ಕೊಂಡಿರ್ತಾರೆ.
ನಾನು ಒಂದು ಸ್ವಲ್ಪ ದೊಡ್ಡವನಿರ್ತೀನಿ, ಅಂದರೆ ನಾನು ಹೈಸ್ಕೂಲ್ಗೆ ಹೋಗೋ ಸ್ಟೇಜಲ್ಲಿ ನಮ್ಮ ತಾಯಿ ತೀರ್ಕೊಂಡಿರ್ತಾರೆ. ನನ್ನ ತಮ್ಮಂದಿರು ಯಾರು ತಾಯಿ ಪ್ರೀತಿನ ನೋಡೇ ಇರಲ್ಲ. ಅಂದರೆ ನಾನು ನೋಡೋದಷ್ಟು ನನ್ನ ತಮ್ಮಂದಿರು ಯಾರು ತಾಯಿ ಪ್ರೀತಿನ ನೋಡೋಕ್ಕೆ ಸಾಧ್ಯನೇ ಇರಲ್ಲ. ಅದೇ ಕಾರಣಕ್ಕೆ ತಾಯಿ ಪ್ರೀತಿ ಸಿಗದೇ ಇರೋ ನನ್ನ ತಮ್ಮಂದಿರಿಗೆ ನನ್ನ ಕೈಲಿ ಆದಷ್ಟು ತಾಯಿ ಪ್ರೀತಿನ ಕೊಡಬೇಕು ಅಂತ ಹೋರಾಡ್ತಿರುವಂತ ಜೀವಿ ಇದಾಗಿರುತ್ತೆ. ನನ್ನ ಕ್ಯಾರೆಕ್ಟರ್ ಇಂದ ನೀವೆಲ್ಲರೂ ತುಂಬಾ ಭಾವುಕರಾಗ್ತೀರಾ ಅನ್ನೋ ಒಂದು ನಂಬಿಕೆ ನನಗಿದೆ. ತುಂಬಾ ಜನರ ಮನೆಯಲ್ಲಿ ನಿಮ್ಮ ತಾಯಂದಿರು ನಿಮ್ಮನ್ನ ಹೇಗೆ ನೋಡ್ಕೊಳ್ತಿರ್ತಾರೆ, ನಿಮ್ಮ ತಾಯಂದಿರು ನಿಮ್ಗೆಲ್ಲ ಹೇಗೆ ಅವ್ರ ತ್ಯಾಗ ಹೇಗಿರುತ್ತೆ, ಎಲ್ಲವೂ ಈ ಒಬ್ಬನ ಪಾತ್ರದಿಂದ ನಿಮ್ಗೆ ಅವೆಲ್ಲ ನೋಡಕ್ ಸಿಗ್ತಾ ಹೋಗುತ್ತೆ. ದಟ್ಸ್ ಅ ವೆರಿ ಅನ್ಯೂಶುವಲ್ ಥಿಂಗ್. ಯಾಕೆ ಯೂಶಲಿ ಒಬ್ಬ ತಾಯಿ ಕ್ಯಾರೆಕ್ಟರ್ ನೋಡಿ ನಿಮ್ಮ ತಾಯಿ ಬಗ್ಗೆ ನೆನೆಸ್ಕೊಳ್ಳೋದು ಬೇರೆ, ಬಟ್ ಒಬ್ಬ ಅಣ್ಣನ ಪಾತ್ರನ ನೋಡಿ ನಿಮ್ಮ ತಾಯಿನ ನೆನ್ಪು ಮಾಡ್ಕೊಳ್ಳೋದಿದೆಯಲ್ಲ, ಅದೇ ಈ ಸೀರಿಯಲಿನ ರೈಟಿಂಗಿನ ಕಥೆಯ ವಿಶೇಷತೆ. ಸೊ ಆ ಥರದೊಂದು ಪಾತ್ರ ಸೀರಿಯಲ್ ನಲ್ಲಿ ನಿಮ್ಗೆ ಮದುವೆ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸದ್ಯಕ್ಕಾಗಲ್ಲ, ಹೆಣ್ಣು ಹುಡುಕ್ತಾ ಇದ್ದಾರೆ. ಬಟ್ ಹಲವಾರು ಕಾರಣಗಳಿಂದ ಇವನ್ ಮದುವೆ ನಿಂತು ಹೋಗ್ತಾ ಇರುತ್ತೆ. ಆ ಕಾರಣಗಳೇನು, ಯಾಕೆ ನಿಂತು ಹೋಗ್ತಾ ಇರುತ್ತೆ? ಅಷ್ಟು ಒಳ್ಳೆ ಮನಸ್ಥಿತಿ ಇರೋ ಹುಡುಗನಿಗೆ ಏನಕ್ಕೆ ಮದುವೆ ಫಿಕ್ಸ್ ಆಗ್ತಿರಲ್ಲ, ಏನಕ್ಕೆ ಸೆಟ್ ಆಗ್ತಿರಲ್ಲ, ಏನಕ್ಕೆ ನಿಂತು ಹೋಗ್ತಾ ಇರುತ್ತೆ? ಇದು ಒಂದು ಪಾಯಿಂಟ್, ಇದು ಒಂದು ಮೇಜರ್ ಪಾಯಿಂಟ್ ಸೀರಿಯಲ್ ಅಲ್ಲಿ. ಇದನ್ನು ನೋಡಿದ್ರೆ ನಿಮ್ಗೆ ಒಂಚೂರು ಮನ್ಸೂರು ಅನ್ನುತ್ತೆ. ಈ ಥರದ್ದೆಲ್ಲ ಹಲವಾರು ವಿಶೇಷತೆಗಳಿದೆ. ಸೊ ನಾನು ಆಗ್ಲೇ ಹೇಳಿದ ಹಾಗೆ ಇವತ್ತಿನಿಂದ ಪ್ರತಿ ರಾತ್ರಿ 8 ಗಂಟೆಗೆ ನಿಮ್ಮ ಮುಂದೆ ಶ್ರೀಗಂಧದ ಗುಡಿ ಬರ್ತಾ ಇದೆ. ತುಂಬಾ ಜನ ಆಲ್ ದಿ ಬೆಸ್ಟ್ ಹೇಳ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ. ಅಂಡ್ ಸೊ ಪ್ರತಿಯೊಬ್ಬರಿಗೂ ನಾನು ಹೇಳೋದಿಷ್ಟೇ, ಒಂದು ವಿಶೇಷವಾಗಿರುವಂಥ ಕತೆ, ಮನಸ್ಸಿಗೆ ಹತ್ರ ಆಗುವಂಥ ಕತೆ, ನಿಮ್ಮ ಮನೆಯ ಕಥೆ, ನಿಮ್ಮ ಸುತ್ತಮುತ್ತ ನಡೆಯುವಂಥ ಕತೆ. ಯಾವುದು ಆಡಂಬರ ಇಲ್ಲದೆ, ಯಾವುದು ಎಕ್ಸ್ಟ್ರಾ ವೆಗೆನ್ಸ್ ಇಲ್ಲದೆ, ವೈಭವೀಕರಣ ಇಲ್ಲದೆ, ಸಿಂಪಲ್ ಆಗಿ ಮನಸ್ಸಿಗೆ ನಾಟೋ ಹಾಗೆ ಒಂದು ಕಥೆನ ನಿಮ್ಮೆಲ್ರಿಗೂ ಹೇಳೋದಕ್ಕೆ ಪ್ರತಿ ರಾತ್ರಿ 8 ಗಂಟೆಯಿಂದ ಇವತ್ತಿಂದ ಬರ್ತಾ ಇದೀವಿ. ಸೊ ಪ್ರತಿಯೊಬ್ರು ನೋಡಿ ತುಂಬಾ ಖುಷಿ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಸೀರಿಯಲ್ ಶೂಟಿಂಗ್ ಬಗ್ಗೆ ಹೇಳಬೇಕು ಅಂದ್ರೆ, ಯೂಶಲಿ ಎಲ್ಲರೂ ಹೇಳ್ತಾರೆ ಸೀರಿಯಲ್ನ ಸಿನಿಮಾ ತರ ಮಾಡಬೇಕು, ಮಾಡ್ತಿದೀವಿ ಅಂತ ಹೇಳ್ತಾರೆ. ಇಲ್ಲಿ ನಿಜವಾಗ್ಲೂ ಗಂಧದ ಗುಡಿಯ ಇನಿಷಿಯಲ್ ಎಪಿಸೋಡ್ಸ್ ನಾವೇನು ಇಷ್ಟು ದಿನ 3 ತಿಂಗಳ ಕಾಲ ಶೂಟ್ ಮಾಡಿದ್ವಿ, ನಿಜವಾಗ್ಲೂ ಒಂದು ಸಿನಿಮಾ ಔಟ್ಪುಟ್ಗೆ ಮ್ಯಾಚ್ ಆಗೋ ರೀತಿ, ಆ ಒಂದು ಸ್ಟ್ಯಾಂಡರ್ಡ್ಸ್ನ ರೀಚ್ ಆಗೋ ರೀತಿ ಶೂಟಿಂಗ್ನ ಮಾಡಿದ್ವಿ. ಎಲ್ಲಿಂದ ಪ್ರೊಡಕ್ಷನ್ ವ್ಯಾಲ್ಯೂ ಇಂದ ಹಿಡಿದು, ನಾವು ಆನ್ ಸೆಟ್ ಶೂಟ್ ಮಾಡೋದ್ರಿಂದ ಹಿಡಿದು, ಅಂಡ್ ಮನೆಯ ಸೆಟಪ್ ಇಂದ ಹಿಡಿದು, ಮನೆಯ ಸೆಟ್ ಹಾಕಿರೋದ್ರಿಂದ ಹಿಡಿದು, ಪ್ರತಿಯೊಂದನ್ನು ಒಂದು ಸಿನಿಮಾ ರೇಂಜ್ಗೆ ಮಾಡಬೇಕು ಅಂತ. ಅಂಡ್ ಅದ್ರ ಜೊತೆಗೆ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಪ್ರತಿ ಸೀನ್ಗೂ ಮೂಡ್ ಕ್ರಿಯೇಟ್ ಮಾಡಿ ಇದೇ ಕಲರ್ ಟೋನ್ ಬೇಕು ಅಂತ ಇಟ್ಕೊಂಡು, ಅಂಡ್ ಡಲ್ ಲೈಟಿಂಗ್ಸ್ನ ಇಟ್ಕೊಂಡು ಅದರಲ್ಲಿ ನ್ಯಾಚುರಲ್ ಲೈಟ್ಸ್ನ ಯಾವ ಥರ ತೋರಿಸ್ಬೇಕು ಅಂತ ಪ್ಲಾನ್ ಮಾಡಿಕೊಂಡು, ಪ್ರತಿಯೊಂದು ಸೀನನ್ನು ತುಂಬಾ ಕಾಳಜಿಯಿಂದ ಶೂಟ್ ಮಾಡಿ, ಅಂಡ್ ಅದು ಎಡಿಟಿಂಗ್ ಟೇಬಲ್ ಮೇಲೆ ಹೋದ್ಮೇಲೆ ಅಲ್ಲೊಂದು 10 ವರ್ಷನ್ಸ್ನ ಎಡಿಟ್ ಮಾಡಿ 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 ಕೊನೆಗೊಂದು ಫೈನಲ್ ವರ್ಷನ್ನ ತಗೊಂಬಂದು, ಇದು ಫಸ್ಟ್ ಎಪಿಸೋಡ್ ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು 20-25 ವರ್ಷನ್ಸ್ನ ಎಡಿಟ್ ಮಾಡಿ ಪಕ್ಕಕ್ಕಿಟ್ಟ ಮೇಲೆ ಬಂದಿರುವಂತ ಒಂದು ಫೈನಲ್ ಔಟ್ಪುಟ್. ಪ್ರತಿ ಒಂದು ಹೆಂಗ್ ಮಾಡ್ತಿದೀವಿ ಅಂದ್ರೆ, ಇದನ್ನ ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು ಅನ್ನೋ ತರ ಮಾಡ್ತಾ ಇದೀವಿ ಒಂದು. ಅಂಡ್ ಜನಕ್ಕೆ ಕ್ವಾಲಿಟಿ ಅಂದ್ರೆ ಏನು ಅಂತ ಸಿಂಪಲ್ ಕಥೆಯಲ್ಲೂ ಕ್ವಾಲಿಟಿನ ಹೆಂಗ್ ತೋರಿಸ್ಬೇಕು ಅನ್ನೋ ಒಂದು ಎಕ್ಸ್ಪೆರಿಮೆಂಟ್ ಅಲ್ಲೇ ಕೂಡ ಇದನ್ನು ಮಾಡ್ತಾ ಇರೋದು. ಸೊ ಸಿಕ್ಕಾಪಟ್ಟೆ ಖುಷಿ ಇದೆ. ತುಂಬಾ ಅದ್ಭುತವಾದಂತಹ ಸ್ಟಾರ್ ಕಾಸ್ಟ್ ಇದೆ. ನೀನಾಸಂ ಅಶ್ವಥ್ ಅವರು ಇದ್ದಾರೆ, ಪರೀಕ್ಷಿತ್ ಅವ್ರು ಮಾಡ್ತಾ ಇದ್ದಾರೆ, ರೇಣು ಶಿಕಾರಿ ಅವ್ರು ಮಾಡ್ತಾ ಇದ್ದಾರೆ, ತುಂಬಾ ದೊಡ್ಡ ತಾರಾಗಣ ಇದೆ, ಸಾರಿಕಾ ಅವ್ರು ಮಾಡ್ತಾ ಇದ್ದಾರೆ, ಹಲವಾರು ಜನ ಮೇರು ನಟರು ಮಾಡ್ತಾ ಇದ್ದಾರೆ, ಅಂಡ್ ಹಲವಾರು ಗೆಸ್ಟ್ ಅಪಿಯರೆನ್ಸಸ್ ಕೂಡ ಇದೆ. ಅದು ಯಾರು, ಯಾಕೆ ಬರ್ತಾರೆ, ಯಾವಾಗ ಬರ್ತಾರೆ, ಅದೆಲ್ಲವನ್ನು ನೀವು ನೋಡಬೇಕು. ಬೆಂಗಳೂರಲ್ಲದೆ ಚಿಕ್ಕಮಂಗ್ಳೂರು, ಕೊಪ್ಪ, ಈ ತರ ಹಲವಾರು ಜಾಗಗಳಲ್ಲಿ ಶೂಟಿಂಗ್ ಮಾಡಿದ್ದಾರೆ. ನಾನು ನಿಮ್ಗೆ ತುಂಬಾ ಅವಲಿಂದ ಏನಪ್ಪ ನಿಮ್ಮ ತುಂಬಾ ಎಮೋಷನ್ಸ್ ಇದೆ, ಭಾವನೆ ಇದೆ, ಅದು ಇದು ಅಂತ ಹೇಳ್ತಾ ಇದ್ದೆ. ಎಮೋಷನ್ಸ್, ಭಾವನೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಇಲ್ಲಿ ಕಾಮಿಡಿ ಕೂಡ ಅಷ್ಟೇ ಸಖಾಗಿ ವರ್ಕೌಟ್ ಆಗಿದೆ. ಪ್ರತಿಯೊಂದು ಸೀನಲ್ಲೂ ಎಮೋಷನ್ಸ್ನ ಎಷ್ಟು ಚೆನ್ನಾಗಿ ಹೇಳ್ತಾ ಹೋಗ್ತೀವೋ ಅದನ್ನ ಕಾಮಿಕಲ್ ಆಗಿ ಮತ್ತೊಂದಷ್ಟು ಸೀನ್ಗಳಲ್ಲಿ ಹೇಳ್ತಾ ಹೋಗ್ತೀವಿ. ನಿಮ್ಗೆ ಕಣ್ಣಂಚಲ್ಲಿ ಎಷ್ಟು ನೀರು ಬರುತ್ತೋ ಬಾಯಿ ಅಗಲ ಮಾಡ್ಕೊಂಡು ಅಷ್ಟೇ ಚೆನ್ನಾಗಿ ನಗ್ತಿರೋ ಎಪಿಸೋಡ್ಸ್ನ ನೋಡಿ ಅಂತಲೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಎಮೋಷನ್ಸ್ ಮತ್ತೆ ಕಾಮಿಡಿ ಬ್ಲೆಂಡ್ ಆದಾಗ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಅದು ನಮ್ಮ ಸೀರಿಯಲ್ ಇಂದ ಆಗ್ತಾ ಇದೆ. ಒಂದಷ್ಟು ಜನ ಕಮೆಂಟ್ಸ್ ಮಾಡಿದ್ದೀರಾ. 30 minutes ಶೋ ಕಡಿಮೆ ಆಗುತ್ತೆ, 1 hour ಟೆಲಿಕಾಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ.
ಸೀರಿಯಲ್ ಫಾರ್ಮ್ಯಾಟ್ ಯಾವಾಗಲೂ 30 ಮಿನಿಟ್ಸ್ ಆಗಿರೋದ್ರಿಂದ 30 ಮಿನಿಟ್ಸ್ ಟೆಲಿಕಾಸ್ಟ್ ಮಾಡಬೇಕಾಗುತ್ತೆ. ಬಟ್ 30 ನಿಮಿಷನ ನೀವು ಟಿವಿ ಮುಂದೆ ಕುತ್ಕೊಳ್ಳೋ ಹಾಗೆ ಮಾಡುವಂಥ ಪ್ರಯತ್ನ ನಮ್ದಾಗಿರುತ್ತೆ. ಸೊ ಹೀರೋಯಿನ್ ಆಗಿ ಯಾರು ಮಾಡ್ತಿದ್ದೀರಾ ಅಂದರೆ, ಹೀರೋಯಿನ್ ಆಗಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸಂಜನಾ ಬುರ್ಲಿ ಅವ್ರು ಮಾಡ್ತಾ ಇದ್ದಾರೆ. ಸೊ ಅವರೇ ನಮ್ಮ ಧಾರಾವಾಹಿಯ ಕಥಾನಾಯಕಿ. ಸೊ ಅಷ್ಟೇ, ಇದು ನಮ್ಮ ಗಂಧದ ಗುಡಿಯ ನನ್ನ ಕಡೆಯ ಒಂದು ಚಿಕ್ಕ ಕಿರು ಪರಿಚಯ ಮಾಡಿಕೊಟ್ಟಿದ್ದೀವಿ. ಇವತ್ತು ನಮ್ಮ ಕಥೆನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ನೀವೆಲ್ಲರೂ ಇದನ್ನ ಇಷ್ಟಪಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಖಂಡಿತ ಇಷ್ಟ ಆಗೇ ಆಗತ್ತೆ ನಿಮಗೆ. ನಾವೆಲ್ಲರೂ ನಿಮ್ಮ ಮನೆಯವರಾಗ್ತೀವಿ ಅಂತ ಇವತ್ತಿಂದ ಅನ್ಕೊಂಡಿದ್ದೀವಿ. ನಿಮ್ಮ ಪ್ರೀತಿ, ಆಶೀರ್ವಾದ ಎಲ್ಲವೂ ನಮ್ಮ ಗಂಧದ ಗುಡಿ ಮೇಲೆ, ಶ್ರೀ ಗಂಧದ ಗುಡಿ ಮೇಲೆ ಇರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಇಷ್ಟೊತ್ತು ನನ್ನ ಜೊತೆ ಲೈವ್ ಜಾಯ್ನ್ ಆಗಿದ್ದಕ್ಕೆ. ವಿಲ್ಲನ್ ಯಾರು ಅಂತ ಹೇಳಲೇ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ನೋಡಬೇಕು, ಸೀರಿಯಲ್ ನೋಡಬೇಕು ನೀವು. ವಿಲ್ಲನ್ ಯಾರು ವಿಲ್ಲನ್ ಯಾರು ವಿಲ್ಲನ್ ಯಾರು ಅಂತ ಕೇಳೋರಿಗೆ ಈ ಸೀರಿಯಲ್ ನೋಡಿ ಗೊತ್ತಾಗುತ್ತೆ. ಎಲ್ಲದಕ್ಕೂ ಉತ್ತರ ಇವತ್ತು ರಾತ್ರಿ 8 ಗಂಟೆಗೆ ಸಿಗುತ್ತೆ. ಪ್ರತಿ ರಾತ್ರಿ 8 ಗಂಟೆಗೆ ನಿಮ್ಮ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದಾಗಿ ಹಂತವಾಗಿ ಉತ್ತರ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. 8 ಗಂಟೆಗೆ ನಿಮ್ಮೆಲ್ಲರೂ ಭೇಟಿ ಮಾಡೋದಕ್ಕೋಸ್ಕರ ಕಾಯ್ತಾ ಇರ್ತೀನಿ. ಸೊ ದಯವಿಟ್ಟು ನೋಡಿ ಶ್ರೀಗಂಧದ ಗುಡಿ ನಿಮ್ಮ ಮುಂದೆ ಪ್ರತಿ ರಾತ್ರಿ 8 ಗಂಟೆಗೆ ನಿಮ್ಮ ಕಲರ್ಸ್ ಕನ್ನಡದಲ್ಲಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಹೀಗೆ ಇರಲಿ ಅಂತ ಹೇಳ್ತಾ ಮತ್ತೊಂದು ಲೈವ್ ಮುಖಾಂತರ, ಮತ್ತೊಂದು ನಮ್ಮ ಸಂಭಾಷಣೆ ಮುಖಾಂತರ ನಿಮ್ಮ ಮುಂದೆ ಸಿಗ್ತೀನಿ ಅಂತ ಹೇಳ್ತಾ, ನಿಮ್ಮ ಮುತ್ತುರಾಜನಿಗೆ ನಿಮ್ಮ ಪ್ರೀತಿ ಕೊಡ್ತಾ ಇರಿ, ಹಾಗೆ ನಮ್ಮ ಗಂಧದ ಗುಡಿಯವರೆಲ್ಲರಿಗೂ ಪ್ರೀತಿ ಕೊಡ್ತಾ ಇರಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.